ಪ್ರಕೃತಿಯ ಮಡಿಲಿನಲ್ಲೊಂದು ಅಪರೂಪದ ದೇಗುಲ. ಬ್ರಹ್ಮಗಿರಿಯಲ್ಲಿ ನಿಂತ ಬಾಹುಬಲಿ, ಹಲವು ವಿಶೇಷಗಳಿಗೆ ಹೆಸರಾದ ಕೋಡಿ ಬ್ರಹ್ಮದೇವ. 12ನೇ ಶತಮಾನದಲ್ಲಿದ್ದ ಕೆಟ್ಟ ಮನಸ್ಥಿತಿಗಳು ತೊಳೆಯುವ ಕೆಲಸ ಮಾಡಿದ ಮಡಿವಾಳ ಮಾಚಯ್ಯ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ. ಸಾಲ ವಸೂಲಾತಿಗೆ ಪೀಡಿಸುವ ಬ್ಯಾಂಕ್ಗಳು, ಆಕ್ರೋಶಗೊಂಡ ರೈತರು, ಬ್ಯಾಂಕಿನ ಮುಂದೆ ಪ್ರತಿಭಟನೆ. ಎರಡೂ ಕಡೆ ಹಾಲು ಉತ್ಪಾದಕ ಸಂಘಗಳಿಗೆ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ, ಗೆದ್ದು ಬೀಗಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಇಲ್ಲೊಂದು ಸ್ಥಳದಲ್ಲಿ ಪ್ರಕೃತಿಯ ರಮಣೀಯ ತಾಣದಲ್ಲಿ ಸುಂದರ ಜೈನ ಸಮುದಾಯದ ದೇಗುಲವಿದೆ. ದೇಗುಲದಲ್ಲಿ ಹಲವು ವಿಶೇಷಗಳಿದ್ದು, ಬೆಟ್ಟದ ಮೇಲೆ ಶ್ರವಣಬೆಳಗೊಳದಲ್ಲಿರುವ ಭಗವಾನ್ ಬಾಹುಬಲಿ ಮೂರ್ತಿಯನ್ನು ನೆನಪಿಸುತ್ತೆ. ಅದ್ಯಾವುದು ಆ ದೇವಾಲಯ ಅಂದ್ರ ಈ ಸ್ಟೋರಿ ನೋಡಿ. ಪ್ರಿಯ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುತ್ತಮುತ್ತಲಿನಲ್ಲಿ ಹಲವಾರು ಇತಿಹಾಸದ ಕುರುಹುಗಳು ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಹಲವು ಸ್ಥಳಗಳು ಇವೆ. ಅದೇ ರೀತಿಯಾಗಿ ನೂತನ ತಾಲೂಕಾದ ಮಂಚೇನಹಳ್ಳಿಯಿಂದ ಸುಮಾರು 1-2 ಕಿಲೋಮೀಟರ್ ದೂರದಲ್ಲಿ ಶ್ರೀ ಕೋಡಿ ಬ್ರಹ್ಮದೇವ ಎಂಬ ದೇವಸ್ಥಾನವೂ ಇದೆ. ಕುದುರೆಯ ಮೇಲೆ ಕುಳಿತಿರುವ ಬ್ರಹ್ಮದೇವನ ವಿಗ್ರಹವು ಸ್ವತಃ ರೂಪುಗೊಂಡಿದೆ ಅಂತ ಇಲ್ಲಿನವರು ಹೇಳ್ತಾರೆ. ಇದು ಬಹಳ ವಿಶಿಷ್ಟವಾದ ಕೆತ್ತನೆಯಾಗಿದ್ದು, ಇಡೀ ವಿಶ್ವದಲ್ಲಿಯೇ ಕಂಡುಬರುವ ಬ್ರಹ್ಮಯಕ್ಷನ ಸುಮಾರು 6 ಅಡಿ ಎತ್ತರವುಳ್ಳ ಅತಿ ದೊಡ್ಡ ಪ್ರತಿಮೆಗಳಲ್ಲಿ ಇದು ಸಹ ಒಂದು. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದಲೂ ಸಹ ಇಲ್ಲಿಗೆ ಬಂದು ಬ್ರಹ್ಮದೇವನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸಕ್ಕರೆ ತುಂಬಿ ಬಾಳನ ಕೈಲಿ ಬರುಕಳಸಿ, ಬಾಳನ ಕೈಲಿ ಬರುಕಳಸಿ ತಂದಿರಾಯ ನಿನ ಪಲ್ಲಕ್ಕಿ ಮೊತ್ತ ಉದರ್ಯಾವ. ಮ್ಯಾತ್ ಅಷ್ಟೇ ನೋಡ್ಕೊಂಡು ಬಂದು ಆಮೇಲೆ ಜೈ ಜಿನೇಂದ್ರ. ನಾವು ಜೈನ ಧರ್ಮದವರು. ನಾವು ಇಲ್ಲಿ ಬೆಂಗಳೂರು ಸಿಟಿಯಿಂದ ಬಂದಿದ್ದೇವೆ. ಇದು ದೇವಸ್ಥಾನ ಪುರಾತನ ದೇವಸ್ಥಾನ ಇದೆ. ಇಲ್ಲಿ ಧರ್ಮದ ದೇವಸ್ಥಾನದ ಮಹಿಮೆ ಭಯಂಕರ ಇದೆ. ಇದರಿಂದ ಇಲ್ಲಿ ಜನ ಈಗ ಸಾಕಷ್ಟು ಮೊದಲು ಏನೂ ಇದ್ದಿದ್ದಿಲ್ಲ, ಈಗ ಜಾಸ್ತಿ ಸೌಕರ್ಯ ಆಗಿದ್ದರಿಂದ ಜನ ಜಾಸ್ತಿ ಬರ್ತಾ ಇದೆ. ಅಕ್ಷತಾ ಪ್ರಸನ್ನ ಕುಮಾರ್ ಪಾಂಡ್ರೆ. ನಾವು ನಮ್ಮ ಮದುವೆಯಾಗಿ 7 ವರ್ಷ ಆಯಿತು. ನಾವು ಇವಾಗ 2-3 ಇಯರ್ಸ್ ಆಯಿತು ನಾನು ಬರಾಕತ್ತು. ಬಂದು ನನಗೆ ಇದು ನಾನು ಅವಾಗ ಲಾಸ್ಟ್ ಟೈಮ್ ನೈಟ್ ಬಂದಿದ್ದು, ನನಗೇನು ಈ ಮಹಿಮೆ ಏನು ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದು ನನಗಿದು ನೋಡಿ ನನ್ನ ಮನಸ್ಸಿಗೆ ಆನಂದ ಆಯಿತು. ಅದಕ್ಕೆ ನೆಕ್ಸ್ಟ್ ವರ್ಷ ಬರಬೇಕಂತ ನಾನು ಯೋಚನೆ ಹಾಕಿದ್ದೀನಿ. ಬಟ್ ಈ ದೇವ್ರದ್ದು ಎಲ್ಲರೂ ಹೇಳ್ತಾರೆ ಈ ಮಹಿಮೆ ತುಂಬ ಜಾಸ್ತಿ ಇದೆ ಅಂತ. ನಾನು ಕಂಡ್ಕೊಳ್ಬೇಕು ಅಷ್ಟೇ. ಬ್ರಹ್ಮದೇವನ ವಿಗ್ರಹದ ಜೊತೆ ಪದ್ಮಾಸನ ಭಂಗಿಯಲ್ಲಿರುವ ಶೀತಲನಾಥ ಭಗವಾನ್ ರವರ ಕಪ್ಪು ವಿಗ್ರಹವನ್ನು ಸಹ ಕಾಣಬಹುದು. ಶ್ರೀ ಕೋಡಿ ಬ್ರಹ್ಮದೇವ ದೇವಸ್ಥಾನದ ಪಕ್ಕದಲ್ಲಿಯೇ ಬ್ರಹ್ಮಗಿರಿ ಎಂಬ ಸಣ್ಣ ಬೆಟ್ಟವನ್ನ ಕಾಣಬಹುದು. ಬೆಟ್ಟದ ಮೇಲೆ ಭಗವಾನ್ ಬಾಹುಬಲಿಯ ದೇವಾಲಯವೂ ಸಹ ಇದೆ. ಈ ದೇವಾಲಯವನ್ನು ಕನಕಗಿರಿ ಜೈನ ಮಠದ ಪರಮಪೂಜ್ಯ ಶ್ರೀ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮತ್ತು ಅರಿಹಂತಗಿರಿ ಜೈನ ಮಠದ ಶ್ರೀ ಧವಲಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಅಂದಿನ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ರವರು ಉದ್ಘಾಟನೆ ಮಾಡಿದ್ದಾರೆ ಎಂಬ ಮಾಹಿತಿಯೂ ಇದೆ.
ಬಾಹುಬಲಿ ವಿಗ್ರಹ 18 ಅಡಿ ಇದ್ದು ವಿಗ್ರಹದ ಸುತ್ತಲೂ ಪದ್ಮಾಸನದಲ್ಲಿ ಕುಳಿತ 24 ತೀರ್ಥಂಕರರ 18 ಇಂಚು ಎತ್ತರವಿರುವ ವಿಗ್ರಹಗಳನ್ನು ಸಾಲಾಗಿ ಸ್ಥಾಪಿಸಲಾಗಿದೆ. ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಈ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನಲ್ಲಿ ಇರತಕ್ಕಂಥ ಕ್ಷೇತ್ರ. ಸುಮಾರು 850 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಇಲ್ಲಿ ಮುಂಚೆ ಕೋಡಿ ಬ್ರಹ್ಮಪ್ಪನ ಮಂದಿರ ಮಾತ್ರ ಇತ್ತು. ಇಲ್ಲಿ 2 ಕೋಡಿ ಇದೆ. ಈ ಕಡೆ ಬಲಭಾಗದಲ್ಲೊಂದು, ಮುಂದಕ್ಕೆ ಒಂದು ಕೋಡಿ ಇದೆ. ಆ ಕಡೆ ಕೋಡಿನಲ್ಲಿ ಹನುಮಂತರಾಯ ಇದೆ, ಈ ಕಡೆ ಕೋಡಿನಲ್ಲಿ ಬ್ರಹ್ಮಪ್ಪ ಇದೆ. ಇದರ ಇತಿಹಾಸ ಹೇಳ್ತಾ ಹೋದರೆ, ಈ ಕೆರೆ ಕೋಡಿ, ಯಾರ ಕೆರೆ ಕೋಡಿ ಮೊದಲು ಬೀಳುತ್ತೆ ಅವರು ಇಲ್ಲಿಂದ ಹೋಗಿ ಅವ್ರು ಎದೆ ಸೀಳೋದು ಅಂತ ಪಂದ ಮಾಡ್ಕೊತಾರೆ. ಅದೇ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅದನ್ನು ಧರ್ಮ ರಕ್ಷಣೆ ಮಾಡೇ ಮಾಡುತ್ತೆ ಅಂಥೇಳಿ ಜೈನ ಧರ್ಮದ ಸಿದ್ಧಾಂತ. ಅಂಥ ಸಿದ್ಧಾಂತದಿಂದ ಬಂದಿರತಕ್ಕಂಥದ್ದು ಪುರಾತನವಾಗಿರ್ತಕ್ಕಂಥ ಜೈನ ಧರ್ಮ. ಈ ಧರ್ಮದ ಮುಂದೆಯೂ ಕೂಡ ಕಾಲ ಬೆಳೆಯೋವರೆಗೂ ಅನಾದಿ ಧರ್ಮ ಇದು, ಅನಾದಿ ಕಾಲದಿಂದ ಬಂದಿರತಕ್ಕಂಥ. ಇನ್ನು ಶ್ರೀ ಕೋಡಿ ಬ್ರಹ್ಮದೇವ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಕೊಳವಿದೆ. ಈ ಕೊಳ ಸಂಪೂರ್ಣವಾಗಿ ಉಕ್ಕಿ ಹರಿದು ಅಡ್ಡಲಾಗಿ ನಿರ್ಮಿಸಲಾದ ಗೋಡೆಗಳ ಮೇಲೆ ಹರಿದು ಕೋಡಿ ಹೋಗಿದೆ. ಇದರಿಂದ ಬ್ರಹ್ಮದೇವನ ವಿಗ್ರಹವನ್ನು ಕೋಡಿ ಬ್ರಹ್ಮದೇವ ಎಂದು ಕರೆಯುತ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ನವಗ್ರಹಗಳ ರೀತಿಯಲ್ಲಿಯೇ ಜೈನ ತೀರ್ಥಂಕರರ ಮೂರ್ತಿಗಳನ್ನು ಕಾಣಬಹುದು. ಸಪ್ತಮಾತೆಯರ ವಿಗ್ರಹಗಳನ್ನು ಸಹ ಕಾಣಬಹುದಾಗಿದೆ. ದೇಗುಲದ ಮುಂಭಾಗದಲ್ಲಿ ಶ್ರೀ ಕ್ಷೇತ್ರ ಬ್ರಹ್ಮಗಿರಿ ದಿಗಂಬರರ ಜೈನ ಮಠವಿದೆ. ವಿಶೇಷವಾದ ದಿನಗಳಲ್ಲಿ ಕೋಡಿ ಬ್ರಹ್ಮದೇವನಿಗೆ ಅದ್ಧೂರಿಯಾಗಿ ಪೂಜಾ ಕಾರ್ಯಗಳು ನೆರವೇರುತ್ತವೆ. ಬಾಹುಬಲಿ ಅರ್ಚಕರು, ಮಂಚೇನಹಳ್ಳಿ ಶ್ರೀ ಕೋಡಿ ಬ್ರಹ್ಮದೇವರ ದೇವಸ್ಥಾನ. ಇದು ಪುರಾತನ ಕಾಲದ ದೇವಸ್ಥಾನ. ಬ್ರಹ್ಮ ಯಕ್ಷಕರದು. ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವೇ ಅರ್ಚಕರಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಒಟ್ನಲ್ಲಿ ಸುಂದರ ಪ್ರಾಕೃತಿಕ ಸೊಬಗಿನ ನಡುವೆ ಕೋಡಿ ಬ್ರಹ್ಮದೇವನ ದೇಗುಲದಲ್ಲಿ 10 ಹಲವು ವಿಶೇಷತೆಗಳನ್ನು ಕಾಣಬಹುದು. ನೀವು ಸಹ ಒಮ್ಮೆ ಬಿಡುವಿನ ವೇಳೆಯಲ್ಲಿ ಭೇಟಿ ಕೊಡಿ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ತಳ ಸಮುದಾಯದ ಒಬ್ಬ ವ್ಯಕ್ತಿ 12ನೇ ಶತಮಾನದಲ್ಲಿನ ಸಮಾಜದಲ್ಲಿದ್ದ ಕೆಲವು ಕೆಟ್ಟ ಮನಸ್ಥಿತಿಗಳ ಮನಸ್ಸುಗಳನ್ನು ತೊಳೆಯುವ ಕೆಲಸವನ್ನು ಮಡಿವಾಳ ಮಾಚಯ್ಯ ಅವರು ಮಾಡಿದರು ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಬಣ್ಣಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಮಡಿವಾಳ ಮಾಚಿ ದೇವರ ಜಯಂತಿ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಉದ್ಘಾಟಿಸಿದ್ದಾರೆ. ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, 12ನೇ ಶತಮಾನ ಪರಿವರ್ತನೆಯ ಕಾಲ. ಒಂದು ಸಮಾಜ ಪ್ರಗತಿ ಹೊಂದಬೇಕಾಗುವುದು ಜ್ಞಾನದ ಮೂಲಕ ಮಾತ್ರ ಎಂದು ಜ್ಞಾನವನ್ನ ಜನರಿಗೆ ಬಿತ್ತರಿಸುವ ಕೆಲಸವನ್ನ ಮಾಚಯ್ಯ ಅವರು ಮಾಡಿದ್ದಾರೆ. ಅಂದಿನ ವಚನಕಾರರು ಸಾರಿದ ಸಮಾನತೆ, ಸಹೋದರತೆ, ಜಾತ್ಯತೀತತೆ ಇನ್ನು ಮುಂತಾದ ತತ್ವಗಳನ್ನು ನಮ್ಮ ಇಂದಿನ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದು. ಅಂತಹ ಅಮೂಲ್ಯ ಕೊಡುಗೆಗೆ ಕಾರಣವಾದ ಮಾಚಯ್ಯ ಅವರು ಒಬ್ಬರು ಎಂದರೆ ತಪ್ಪಾಗುವುದಿಲ್ಲ.
ನಮ್ಮ ಕುಟುಂಬ, ನಮ್ಮ ಸಮಾಜ ಪ್ರಗತಿ ಹೊಂದಬೇಕಾದರೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಆಗ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗಲಿದೆ. ಸಮುದಾಯದ ಒಳಿತಿಗಾಗಿ ತಾಲೂಕಿನ ತಿರ್ನಹಳ್ಳಿ ಬಳಿ 1 ಎಕರೆ ಜಮೀನನ್ನ ದೋಬಿ ಘಾಟ್ಗೆ ಮೀಸಲು ಇಡಲಾಗಿದೆ. ಈ ಜಮೀನಿನಲ್ಲಿ ಸಮುದಾಯದ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳನ್ನು ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಇನ್ನು 100 ವರ್ಷ, ಇನ್ನು 50, 60, 70, 80 ವರ್ಷ ನೀವು ನೋಡೋದಾದ್ರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಏನಾದರೂ ನಮ್ಮ ಮನೆ ಬದಲಾಗಬೇಕು ಅಂದ್ರೆ, ನಮ್ಮ ಮನೆ, ನಾನು ಇಡೀ ಸಮಾಜಕ್ಕೆ ಹೋಗಲ್ಲ, ನಮ್ಮ ಮನೆ ಬದಲಾಗಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಒಬ್ಬ ಮಗ ಅಥವಾ ಒಬ್ಬ ಮಗಳು ಓದಬೇಕು, ಶಿಕ್ಷಣ ಕಲಿಬೇಕು, ಕಲಿತು ಈ ತರ ನಾವೇನಿಗೆ ಬಂದುತ್ತೀವಲ್ಲ ಆ ತರ ಅಧಿಕಾರಿ ಆಗು. ಅವಾಗ ಮಾತ್ರ ನಿಮ್ಮ ಮನೆ ಬದಲಾಗುತ್ತೆ. ನಿಮ್ಮ ಮನೆ ಬದಲಾಗದು ಯಾವಾಗ ಅಂದ್ರೆ ನಿಮ್ಮನೆ ಮಗ ಓದ್ಬೇಕು, ನಿಮ್ಮನೆ ಮಗಳು ಓದ್ಬೇಕು. ಓದಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೇಕು. ಹೆಂಗೆ ಮಾಡೋದು ಅಂತ, ಹೆಂಗ್ ಮಾಡೋದು? ಏನ್ ಇದ್ದಕ್ಕಿದ್ದಂಗೆ ಶಿಕ್ಷಣ ಡೈರೆಕ್ಟ್ ಬಂದ್ಬಿಡುತ್ತಾ? ಇದ್ದಕ್ಕಿದ್ದಂಗೆ ತಹಸೀಲ್ದಾರ್ ಆಗಿಬಿಡ್ತಾರ? ಇದ್ದಕ್ಕಿದ್ದಂಗೆ AC ಆಗಿಬಿಡ್ತಾರ? DC ಆಗಿಬಿಡ್ತಾರ? ಆಗ್ತಾರೆ. ನಾವು ಮನ್ಸು ಮಾಡ್ಬೇಕು. ನಾವು ಮನ್ಸು ಮಾಡ್ಬೇಕಂದ್ರೆ ನಾವು ದುಡ್ದಂಥದ್ನ, ನಾವು ದುಡ್ದುದ್ರಲ್ಲಿ 10 ರೂಪಾಯಿ ದುಡಿದ್ರಲ್ಲಿ 1 ರೂಪಾಯಿನ ಅವರ ಎಜುಕೇಶನ್ಗೆ ಅಂತ ಏನಾದರೂ ಮೀಸ್ತಿಟ್ರೆ, ನಿಜವಾಗ್ಲೂ ಹೇಳ್ತೀನಿ, ನಾವು ತುಂಬಾ ಹಳ್ಳಿಯಿಂದ ಬಂದಿರೋದು. ಕಾರ್ಯಕ್ರಮಕ್ಕೂ ಮುನ್ನ ಜನಪದ ಕಲಾತಂಡಗಳು ಹಾಗೂ ಹೂವಿನ ಪಲ್ಲಕ್ಕಿಯೊಂದಿಗೆ ಕೃಷ್ಣಾ ಟಾಕೀಸ್ ಪಕ್ಕದ ಮಡಿವಾಳ ಸಂಘದ ಕಚೇರಿ ಮುಂಭಾಗದಿಂದ ಬಜಾರ್ ರಸ್ತೆ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಭವನದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಡಿವಾಳ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ತಾಲೂಕು ಅಧ್ಯಕ್ಷ ಮುನಿನಾರಾಯಣ, ಸಮುದಾಯದ ಮುಖಂಡರಾದ ಕೃಷ್ಣಪ್ಪ, ವೇಣು, ಸುಧಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬ್ಯಾಂಕ್ನಲ್ಲಿ ರೈತರಿಗೆ ನೀಡಿರುವ ಸಾಲವನ್ನು ಖಾಸಗಿ ಫೈನಾನ್ಸ್ ರೀತಿಯಲ್ಲಿ ವಸೂಲಿಗೆ ಮುಂದಾಗಿರುವುದನ್ನು ಖಂಡಿಸಿ ಚೇಳೂರು ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಚೇಳೂರು ಪಟ್ಟಣದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ಸಂಕಲ್ಪ ಯಾತ್ರೆಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಆರ್ ಮಾಧವರೆಡ್ಡಿ ಮಾತನಾಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಕೃಷಿ ಚಟುವಟಿಕೆಗಾಗಿ ಪಡೆದಿರುವ ರೈತರ ಸಾಲವನ್ನು ಖಾಸಗಿ ಫೈನಾನ್ಸ್ ರೀತಿಯಲ್ಲಿ ವಸೂಲಿಗೆ ಮುಂದಾಗಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಗೆ ಹೊಸ ಸಾಲವನ್ನು ನೀಡಬೇಕು, ಹಳೆ ಸಾಲವನ್ನು ಮನ್ನಾ ಮಾಡಬೇಕು. ರೈತರನ್ನು ಪೀಡಿಸಿ ವಸೂಲಿಗೆ ಮುಂದಾಗಬಾರದು. ಅನ್ನದಾತ ರೈತರನ್ನು ರಕ್ಷಿಸಿಕೊಳ್ಳಬೇಕು ಎಂದರು. ಇನ್ನಾದರೂ ಸಹ ರೈತರಿಗೆ ಬ್ಯಾಂಕ್ನವರು ಯಾವುದೇ ತೊಂದರೆ ನೀಡದೆ ಅವರಿಗೆ ಕಾಲಾವಕಾಶ ನೀಡಿ ಅವರೊಂದಿಗೆ ಒಳ್ಳೆಯ ರೀತಿಯಿಂದ ಪಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಬ್ಯಾಂಕ್ ಮ್ಯಾನೇಜರ್ಗೆ ಮನವಿ ಪತ್ರ ಸಲ್ಲಿಸಿದರು. ಏನು ಜನವರಿ 29ನೇ ತಾರೀಕು ಬಳ್ಳಾರಿಯಲ್ಲಿ ರೈತ ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಯಾತಕ್ಕಾಗಿ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಸಾಲ ವಸೂಲಾತಿ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ವಿ. ಅದು ಯಾತಕ್ಕಾಗಿ ಅಂದರೆ 1 ಲಕ್ಷ ಸಾಲ ತಗೊಂಡ್ರೆ 10 ಲಕ್ಷ ಬಡ್ಡಿಯನ್ನು ಪ್ರತಿ ಶಾಖೆಯಲ್ಲಿ ಹಾಕಿದರೆ ಇದು ಅಸಲಿನಲ್ಲಿ 50% ಕಟ್ಟಬೇಕಂತೇಳಿ ಏನು ಜನವರಿ 29ನೇ ತಾರೀಕು ಬಳ್ಳಾರಿಯಲ್ಲಿ ರೈತ ಸಂಕಲ್ಪ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಯಾತಕ್ಕಾಗಿ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಸಾಲ ವಸೂಲಾತಿ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ವಿ. ಅದು ಯಾತಕ್ಕಾಗಿ ಅಂದರೆ 1 ಲಕ್ಷ ಸಾಲ ತಗೊಂಡ್ರೆ 10 ಲಕ್ಷ ಬಡ್ಡಿಯನ್ನು ಪ್ರತಿ ಶಾಖೆಯಲ್ಲಿ ಹಾಕಿದರೆ ಇದು ಅಸಲಿನಲ್ಲಿ 50% ಕಟ್ಟಬೇಕಂತೇಳಿ ಕೇಸ್ ವಾಪಸ್ ತಗೋಬೇಕು. ಇಲ್ಲ ಅಂದರೆ ರೈತರದ್ದು ಏನಾದರೂ ಅನಾಹುತ ಆದರೆ ಈ ಬ್ಯಾಂಕ್ನವರು 2 ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿಯಾಗಿರುತ್ತೆ ಅನಾಹುತ ಆದರೆ ಅಂತ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅಸಲಿನಲ್ಲಿ 50% ಇದಕ್ಕೆ ಕಟ್ಟೋದಕ್ಕೆ ನಡೆದೀವಿ. ನಾವು ಸಂಪೂರ್ಣ ಸಾಲ ಮನ್ನಾ ಕೇಳ್ತಾ ಇಲ್ಲ. ಇದನ್ನು ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಹಣಕಾಸು ಮಂತ್ರಿ ಅರ್ಥಗಬೇಕು. ಇದಕ್ಕೂ ಮುನ್ನ ಚೇಳೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರೈತರ ಸಂಘದ ವತಿಯಿಂದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜು, ಮುಖಂಡರಾದ ಎಸ್ವೈ ವೆಂಕಟರಮಣರೆಡ್ಡಿ, ಆರ್ ಶಿವಾರೆಡ್ಡಿ, ಕೆವಿ ವೆಂಕಟರಮಣ ಮತ್ತಿತರರು ಉಪಸ್ಥಿತರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ ಐಎಕ್ಸ್ ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಸ್ಥಳ: ಟೈಟಾನ್ ಐ ಪ್ಲಸ್ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್ ಈಗ ಗ್ರಾಹಕರಿಗೆ ಆಫರ್ ನೀಡಿದ್ದು 8 ವಿವಿಧ ಬಗೆಯ ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 649, ಮತ್ತೊಂದು 8 ಪದಾರ್ಥಗಳುಳ್ಳ ಕಾಂಬೋ ಪ್ಯಾಕ್ ಕೇವಲ 699. ಅದೇ ರೀತಿ ನಮ್ಮಲ್ಲಿ ಯಾವುದೇ 1999 ರು ವ್ಯಾಪಾರ ಮಾಡಿದವರಿಗೆ 1 ರೂಪಾಯಿಗೆ 1 kg ಸಕ್ಕರೆ ನೀಡಲಾಗುತ್ತಿದೆ. ಈ ಕೂಡಲೇ ಸಂಪರ್ಕಿಸಿ. ಹೋಮ್ ಡೆಲಿವರಿಗಾಗಿ ಹಾಗೂ ವಾಟ್ಸ್ಆಪ್ ಆರ್ಡರ್ಗಾಗಿ 9731518002 ಸಂಖ್ಯೆಗಳನ್ನು ಸಂಪರ್ಕಿಸಿ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಗೃಹಿಣಿಯರ ಅಚ್ಚುಮೆಚ್ಚಿನ ಶಾಪಿಂಗ್ ಲ್ಯಾಂಡ್ ಹೈಪರ್ ಮಾರ್ಕೆಟ್, ಜಿಲ್ಲಾ ನ್ಯಾಯಾಲಯ ಮುಂಭಾಗ, PLD ಬ್ಯಾಂಕ್ ಕಾಂಪ್ಲೆಕ್ಸ್, ಚಿಕ್ಕಬಳ್ಳಾಪುರ ನಗರ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಣಜೇನಹಳ್ಳಿ ಹಾಗೂ ದೊಡ್ಡಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಅಧ್ಯಕ್ಷ, ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು 2ರಲ್ಲಿ ಬಿಜೆಪಿ ಬೆಂಬಲಿತರು ಗೆದ್ದು ಬೀಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರದ ಸಂಘದ ವತಿಯಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಮಾಜಿ ಕೊಚ್ಚುಮುಲ್ ಅಧ್ಯಕ್ಷ KV ನಾಗರಾಜು, ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ KV ನಾಗರಾಜು, ಕಣಜೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸತತ 7 ಬಾರಿ ಚುನಾವಣೆ ನಡೆದಿದ್ದು, ಅದರಲ್ಲಿ ಸತತ 7 ಬಾರಿಯೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದು ನನಗೆ ಬಹಳ ಖುಷಿ ತಂದಿದೆ ಎಂದರು. ಈ ದಿನ ಕಣಜೇನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು.
ಬಹುಶಃ 87ರಲ್ಲಿ ಒಂದು ಸಂಘ ಪ್ರಾರಂಭ ಆಗಿತ್ತು. 87ರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದನೂ ಕೂಡ ಇದುವರೆಗೂ ಕೂಡ 7 ಬಾರಿ ಚುನಾವಣೆ ಅನೌನ್ಸ್ ಆಗಿದೆ. ಆದರೆ ಚುನಾವಣೆ ನಡೆದಿಲ್ಲ. 7 ಬಾರಿ ಕೂಡ ಅವಿರೋಧವಾಗಿ ನಿರ್ದೇಶಕರನ್ನು ನನ್ನನ್ನು ಅಧ್ಯಕ್ಷರನ್ನಾಗಿ ನಮ್ಮ ಕಣಜನಹಳ್ಳಿಯ ಮುಖಂಡರು ಮತ್ತು ಎಲ್ಲ ಹಾಲು ಉತ್ಪಾದಕ ಬಂಧುಗಳು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿ ಬಿಟ್ಟಿದ್ದಾರೆ. ಇದು ನನ್ನ ಪೂರ್ವ ಪುಣ್ಯ, ಭಗವಂತನ ಆಶೀರ್ವಾದ, ಈ ನಮ್ಮ ಕಣಜನಹಳ್ಳಿ ಗ್ರಾಮದ ಆಶೀರ್ವಾದದಿಂದ ಈ ರೀತಿ ಆಗಿದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ನಾಗರಾಜಣ್ಣ ಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. 87ರಲ್ಲಿ ಒಂದು ಸಣ್ಣ ಮಠದಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಅವತ್ತು ಪ್ರಾರಂಭ ಮಾಡಿದ ಡೈರಿ ಈವರೆಗೂ ಕೂಡ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ. ಮೊದಲನೇದಾಗಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗನ್ನು, ಹೊಸ ಕಟ್ಟಡವನ್ನು ಕಟ್ಟಿದ್ವಿ. ಅದಾದಮೇಲೆ ಮೊನ್ನೆ ನಿಮಗೆಲ್ಲ ಗೊತ್ತಿದೆ, 6 ತಿಂಗಳಿಂದ ಡಾಕ್ಟರ್ ಸುಧಾಕರ್ ಅವರನ್ನು ಕರೆಸಿ ಇದು ಹೊಸ ಕಟ್ಟಡ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಬಹುಶಃ ಈ ಕಣಜನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ವತಿಯಿಂದ ನಾನು 92ರಲ್ಲಿ ನಮ್ಮ ಮಾನ್ಯ ಕೆ ಬಿ ಪಿಳ್ಳಪ್ಪನವರ ಆಶೀರ್ವಾದದಿಂದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾದೆ. ಅದಾದಮೇಲೆ 96ರಲ್ಲಿ ಅಧ್ಯಕ್ಷನಾದೆ. ಅಂದಿನಿಂದ ಬಹುಶಃ 25 ವರ್ಷಗಳ ಕಾಲ 5 ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆದೆ. ನನ್ನ ಅವಧಿಯಲ್ಲಿ ಬೇಕಾದಷ್ಟು ಈ ಒಕ್ಕೂಟಕ್ಕೆ, ತಾಲೂಕಿಗೆ ಕೆಲಸಗಳನ್ನು ಮಾಡಿದ್ದೀನಿ. ನಾನು ಆಯ್ಕೆ ಆಗಿದ ಕೇವಲ 68 ಸೊಸೈಟಿ ಇತ್ತು. ಇವತ್ತು 200 ಮೇಲೆ ಸೊಸೈಟಿಗಳು ಮಾಡಿದ್ದೀನಿ. ನನ್ನ ಅವಧಿಯಲ್ಲೇ ಸುಮಾರು 150 ಸೊಸೈಟಿಗಳನ್ನು ಮಾಡಿದ್ದೀನಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಊರುಗಳಿಗೂ ಮಾಡಿಕೊಟ್ಟಿದ್ದೀನಿ. ಅದೇ ರೀತಿ ಕೋಲಾರ ಹಾಲು ಒಕ್ಕೂಟಕ್ಕೆ ಹೋದ್ಮೇಲೆ, ನಾನು ಅಧ್ಯಕ್ಷನಾದಮೇಲೆ ಟೆಟ್ರಾ ಪ್ಯಾಕ್ ಘಟಕ ಇವತ್ತೇನು 4 ಲಕ್ಷ ಲೀಟ್ರ್ ಪ್ರತಿದಿನ ಮಾರಾಟ ಮಾಡ್ತಾಯಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರೇವಣ್ಣವ್ರ ಸಹಕಾರದಿಂದ ಕೋಲಾರದಲ್ಲಿ ಮಾಡಿದೆ. ಇವತ್ತು ಅದಿಲ್ಲದೆ ಇದ್ದರೆ ನಮ್ಮ ಹಾಲು ಮಾರಾಟನೇ ನಿಂತು ಹೋಗ್ತಾಯಿತ್ತು. ಅಷ್ಟು ಒಳ್ಳೆ ಘಟಕವನ್ನು ಮಾಡಿದ್ದೀವಿ ನನ್ನ ಅವಧಿಯಲ್ಲಿ. ಮೊದಲನೇದಾಗಿ ನಮ್ಮ ಹಳ್ಳಿಯ ಮುಖಂಡರು ಮತ್ತು ನಮ್ಮೆಲ್ಲ ನಿರ್ದೇಶಕರಿಗೆ, ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಬಿಜೆಪಿ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಕೆಎನ್ ವೆಂಕಟೇಶ್ ಅವಿರೋಧ ಆಯ್ಕೆಯಾದರೆ, ಉಪಾಧ್ಯಕ್ಷರಾಗಿ ಎಂ ನೀಲಕಂಠಪ್ಪ ಚುನಾವಣೆಯಲ್ಲಿ 9 ಮತಗಳನ್ನು ಪಡೆದು 5 ಮತಗಳ ಅಂತರದಿಂದ ಗೆದ್ದು ಆಯ್ಕೆಯಾಗಿದ್ದು, ದೊಡ್ಡಮರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತಷ್ಟು ಬೆಳೆಸಲು ನಾವು ಸದಾ ಸಿದ್ಧರಿದ್ದೇವೆಂದು ಹೇಳುತ್ತಾ ಮತ ಹಾಕಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈಗ ನಮ್ಮ ಮೊದಲನೇದಾಗಿ ಈ ಹಾಲು ಉತ್ಪಾದಕ ಸಂಘದ ದೊಡ್ಡಮಳ್ಳಿ ಈ ಗ್ರಾಮದ ಎಲ್ಲ ಜನರಿಗೂ ನಾನು ವಂದಿಸ್ತೀನಿ. ಯಾಕೆಂದರೆ ಸುಮಾರು 1985ರಿಂದನೂ ಇದು ಯಾವುದೇ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಬಂದಿರೋ, ಇವತ್ತು ಯಾವುದೇ ಎಲೆಕ್ಷನ್ ಮಾಡಿಲ್ಲ ಅನ್ನೋದೊಂದು ಎಲ್ಲರೂ ಹಿರಿಯರು ನಡೆಸ್ಕೊಂಬಂದಿರೋದು. ಅದು ಇವತ್ತಿನ ದಿವಸದಲ್ಲಿ ಏನಂದರೆ ಅವಿರೋಧವಾಗಿ ಅಧ್ಯಕ್ಷರಾಗಿದೆ. ಉಪಾಧ್ಯಕ್ಷರು ಮಾತ್ರ ಒಂದು ಎಲೆಕ್ಷನ್ ನಡೀತು, ಅದರಲ್ಲಿ 9 ಮತ ತೆಗೆದು ಬೇರೆಯವರು 4 ಮತ ತೆಗೆದಿದ್ದಾರೆ. ಇಲ್ಲ, ಅದೇನು ತೊಂದರೆ ಇಲ್ಲ. ಅಕಸ್ಮಾತಾಗಿ ನಮ್ದು ಏನಂದರೆ ಈ ಡೈರಿ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ಬೇಕು. ಯಾಕಂದರೆ ನಮ್ಮದು ಡೈರಿ ಕೋಲಾರದ ಚಿಕ್ಕಬಳ್ಳಾಪುರ ಡೈರಿ ಬಂದು ನಂದಿಕಾಸ್ 1 ಕಿಲೋಮೀಟ್ರ್ ಇದೆ, ನಮಗೆ 1 ಕಿಲೋಮೀಟ್ರ್ ಸಹ ಇಲ್ಲ. ಅಂಥ ಒಂದು ಜಾಗದಲ್ಲಿ ನಮ್ಮ ಡೈರಿ ಇರುವಾಗ ನಮ್ಮದು ಒಂದು ಅತ್ಯುನ್ನತವಾದ ಸ್ಥಾನ ಪಡಿಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ ಇದೆ. ಇದನ್ನು ಈಗಾಗಲೇ ಸುಮಾರು ಜನ ಬಂದಿರೋರು, ಎಷ್ಟೋ ಜನ ಇವಾಗ ಅಧ್ಯಕ್ಷರಾಗಿರೋರು ಕೂಡ ಭಾಳ ಚೆನ್ನಾಗಿ ನಡ್ಸ್ಕೊಂಡ್ಬಂದಿದ್ದಾರೆ. ಈಗಾಗಲೇ ನೀವು ಹೇಳ್ದಂಗೆ ನಾವು ಸಹಕಾರ ಸಂಘದ ಅಧ್ಯಕ್ಷರಾಗಿ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಈಗ ನನಗೂ ಸಹ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ವ್ಯಾಪ್ತಿಯ ಜನಗಳು ನಂಗೆ ಆಶೀರ್ವಾದ ಮಾಡಿ ಒಳ್ಳೆಯ ದಾರಿಯನ್ನು ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಏನಪ್ಪ ಅಂದರೆ, ಈಗ ನಮ್ಮ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿದ್ದಾರೆ. ಭಾಳ ಸಂತೋಷ ಇದು ಯಾವುದೇ ತೊಂದರೆ ಇಲ್ಲದಂತೆ ನಡೆಸ್ಕೊಂಡ್ಬಂದಿದ್ದಾರೆ. ಈಗ ಡೈರಿ ಹೇಳಿದ್ನಲ್ಲ, ನಂದಿಕಾಸಲ್ಲೂ ಡೈರಿ ಇರೋದ್ರಿಂದ ನಮ್ಮ ಒಂದು ಡೈರಿ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾರೆ ಅನ್ನೋದು ಎಲ್ಲ ಗ್ರಾಮಸ್ಥರ ಒಂದು ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದು ನಮಗೆ ಭಾಳ ಎಲ್ಲ ಜನರಿಗೂ ಸಂತೋಷ ಆಗ್ತಾಯಿದೆ. ಉಪಾಧ್ಯಕ್ಷರು ನೀಲಕಂಠಪ್ಪನವರು ಅಂತ ಈಗ ನಮ್ಮ ದೊಡ್ಡಮಳ್ಳಿ ಗ್ರಾಮದವರು, ಅವರು ಇವತ್ತು ಒಂದು ಉಪಾಧ್ಯಕ್ಷ ಸ್ಥಾನ ಅವರಿಗೆ ನಾವು ಮತಗಳ ಕೊಟ್ಟು ಅವ್ರಿಗೆ ಡೈರೆಕ್ಟರ್ ಕಡೆಯಿಂದ ಒಂದು ಗೆಲ್ಲಿಸಿ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದೀವಿ. ಅವರು ಹಿರಿಯರು, ಅವ್ರಿಗೂ ಒಂದು ಸಮಾಧಾನ ಸಂತೋಷ ಇರ್ತದೆ. ಊರಿನ ಗ್ರಾಮದ ಎಲ್ರಿಗೂ ಒಂದು ಸಂತೋಷವಾದ ಒಂದು ಸಂಗತಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ ಸರ್. ಇವತ್ತು ಇದು
ಊರವರು, ನಮ್ಮ ನಾರಾಯಣಸ್ವಾಮಣ್ಣವರು ಅಥವಾ ನಮ್ಮ ಊರು ಪ್ರಮುಖರು ಅಥವಾ ನಮ್ಮ ರವೇಣ್ಣವರು ಅಥವಾ ಇನ್ನೂ ನಮ್ಮ ಸುತ್ತು ಇರೋಂಥ ಎಲ್ಲರೂ ಕೂಡ ಇದ್ರ ಬಗ್ಗೆ, ಈ ಸಂಘ ಸಂಸ್ಥೆ ಬಗ್ಗೆ ಹಿಂದಿನಿಂದ ಕಾಳಜಿ ಇದೆ. ಅಥವಾ ನಮ್ಮ ಹಿಂದಿನ ಹಿರಿಯರು ಕೂಡ ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಸುಮಾರು ಜನ 32 ಜನ ಆಕಾಂಕ್ಷಿಗಳಿದ್ರು. ಅದರಲ್ಲಿ ನಮ್ಮ ಏನು ನ್ಯಾಯಸ್ಥರು ಅಂತ ನಾನು ನಾರಾಯಣಸ್ವಾಮಣ್ಣು ಮುನ್ಷಾಮಣ್ಣು ಸೇರಿದ್ವು, ಅದನ್ನು ಕೂತು ಮಾತಾಡಿ 12 ಜನ ಮಾಡಿದ್ದೀವಿ. ಅದರಂತೆ ನ್ಯಾಯದಂತೆ ಏನೋ ಸ್ವಲ್ಪ ಸಣ್ಣ ಪುಟ್ಟ ಇದಾಯಿತು. ಅವಿರೋಧವಾಗಿ KN ಶ್ರೀನಿವಾಸ್ ಅವ್ರನ್ನ ನಾವು ಅಧ್ಯಕ್ಷರನ್ನು ಮಾಡಿದ್ವಿ. ಇನ್ನೋರ್ನೂ ಪಾಪ, ಯಾಕಂದರೆ ಬ್ರಾಹ್ಮಣರಿಗೆ ಅಥವಾ ಲಿಂಗಾಯತರಿಗೆ ಅಧಿಕಾರ ಸಿಕ್ಕೋದೇ ಕಡಿಮೆ ನಮ್ಮ ಕ್ಷೇತ್ರದಲ್ಲಿ ಅಥವಾ ಈ ಚಿಕ್ಕಬಳ್ಳಾಪುರದಲ್ಲಿ. ಅಂಥವ್ರು ಕೊಡಬೇಕು ಅನ್ನೋ ಒಂದು ಒತ್ತಡ ಅಥವಾ ಎಲ್ಲ ಜನಾಂಗದ್ದು, ಅದಕ್ಕೋಸ್ಕರ ಅವ್ರನ್ನ ಐನೂರನ್ನ ಉಪಾಧ್ಯಕ್ಷರನ್ನು ಮಾಡಿದ್ದೀವಿ. ಅಷ್ಟು ಮಾಡಿ ಈ ಸಂಘ ಸಮಸ್ಯೆನ ಇವರು ಸೂಕ್ಷ್ಮವಾಗಿ ನಡೆಸ್ಕೊಂಡು ಹೋಗ್ತಾರೆ. ಶ್ರೀನಿವಾಸು ಅಥವಾ ಪುಟ್ಟರಾಜಪ್ಪನವರು ಅಥವಾ ಈ ಕಮಿಟಿ ಕೂಡ ನನಗೆ ತುಂಬ ನಂಬಿಕೆ ಇದೆ. ಅಥವಾ 4 ಜನ ಅವರು ಅಪೋಸಿಟ್ ಇದ್ರು ಕೂಡ ಇವ್ರ ಕೈ ಜೋಡಿಸ್ತಾರ ಅನ್ನೋ ನಂಬಿಕೆನೂ ಇದೆ ನನಗೆ. ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾರ ಅಂತೇಳಿ. ಇನ್ನು ಕಣಜನಹಳ್ಳಿ ಹಾಗೂ ದೊಡ್ಡಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸದಸ್ಯರು ಹಾಗೂ ಗ್ರಾಮಸ್ಥರು ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದರು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆಯುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತರಿಗೆ ಎಲ್ಲಾ ರೀತಿಯ ಸಹಕಾರ ಮತ್ತು ನೆರವು ನೀಡುವುದಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹೇಳಿದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಮತ್ತು ಆಕಾಂಕ್ಷಿಗಳ ಸಭೆಯಲ್ಲಿ ಭಾಗವಹಿಸಿ ನಂತರ ಅವರು ಮಾತನಾಡಿದ್ದಾರೆ. ಕೇಂದ್ರದಲ್ಲಿ ಅಧಿಕಾರ ನಡೆಸಿದ UPA ಸರ್ಕಾರ ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಹೆಚ್ಚಿನ ನೆರವು ನೀಡುತ್ತಿದ್ದು, ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಆಕಾಂಕ್ಷಿಗಳು ಈ ವಿಚಾರವನ್ನ ಹಾಲು ಉತ್ಪಾದಕರಿಗೆ ಮನವರಿಕೆ ಮಾಡುವ ಕೆಲಸವನ್ನ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡುವ ಸಲುವಾಗಿ ಯುವ ಕಾಂಗ್ರೆಸ್ ಸಮಿತಿ, SC ST ಬ್ಲಾಕ್ ಹಾಗೂ SNUI ಸಂಘಟನೆಯನ್ನ ಪುನರ್ರಚಿಸಿ ಪ್ರೋತ್ಸಾಹಿಸಿ ಯುವಕರಿಗೆ ಅದರಲ್ಲಿ ಅವಕಾಶ ಕಲ್ಪಿಸಲಾಗುವುದು ಎಂದರು. ನಮಸ್ಕಾರ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ನಡೀತಿದೆ. ಅದರ ಸಂದರ್ಭವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ಎಲ್ಲ ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಯಾರು ಎಲೆಕ್ಷನ್ ನಿಲ್ತಿದ್ದಾರೆ ಎಲ್ಲ ಡೈರೆಕ್ಟರ್ಗಳನ್ನು ಇವತ್ತು ಒಂದು ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ಸುಮಾರು 109 ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗಳು ನಡೀತಿದೆ. ಅದರಲ್ಲಿ ಈಗಾಗಲೇ ಒಂದು 7-8 ನಡೆದಿದೆ. ಇನ್ನು ಮಿಕ್ಕಿದ್ದು ಕೂಡ ಈ ತಿಂಗಳೆಲ್ಲ ಚುನಾವಣೆಗಳು ಒಂದರಂತೆ ಒಂದು ಎಲ್ಲ ನಡೀತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತೆಲ್ಲ ನಾವು ಕರೆದು, ಅದಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ನಾವೊಂದು ನಾಮಿನಿಗಳನ್ನು ಕೂಡ ಒಂದು ಅಪಾಯಿಂಟ್ ಮಾಡುವಂತ ಅವಕಾಶ ಇದೆ. ನಾಮಿನಿಗಳು ಪ್ರತಿಯೊಂದು ಊರಿಗೂ ಇವತ್ತು ಒಂದು ಡೈರಿಗೆ ಒಂದು ನಾಮಿನಿಯನ್ನ ಇವತ್ತು ನಮ್ಮ ಸರ್ಕಾರದಿಂದ ಇವತ್ತು ಕೊಡುವಂತ ಒಂದು ಅವಕಾಶ ನಮಗಿದೆ. ಅದಕ್ಕೋಸ್ಕರ ಅದನ್ನೂ ಕೂಡ ತಗೊಳ್ಳೋದ್ರ ಜೊತೆಗೆ ಆರ್ಥಿಕವಾಗಿ ಎಲ್ಲಿ ಚುನಾವಣೆಗಳು ನಡೀತಿದೆ ಅದಕ್ಕೆ ಆರ್ಥಿಕವಾಗಿ ನನ್ನ ಕಡೆಯಿಂದ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಇವತ್ತು ಮಾತು ಕೊಡ್ತಾ ಇದ್ದೀನಿ. ಅದೇ ರೀತಿ ಕೆಲವೆಲ್ಲ ಇನಾನಿಮಸ್ಗೂ ಚುನಾವಣೆಗಳಿಲ್ಲದೆ ಆಗ್ತಿದ್ದಾವೆ, ಅಂಥವಕ್ಕೂ ಕೂಡ ನನ್ನ ಕಡೆಯಿಂದ ಏನು ಸಹಕಾರ ಬೇಕೋ ಆ ಸಹಕಾರಗಳನ್ನ ಕೊಡ್ತಿದ್ದೀವಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ. ಹಾಗಾಗಿ ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರಲ್ಲಿ ಹಾಗೂ ಎಲ್ಲ ಪದಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಅತಿ ಹೆಚ್ಚಿನ ಅಧ್ಯಕ್ಷರುಗಳನ್ನ ಮಾಡಿಕೊಂಡು ಅತಿ ಹೆಚ್ಚಿನ ಡೈರಿಗಳನ್ನ ನಮ್ಮ ಕಂಟ್ರೋಲ್ಗಳಿಗೆ ತಗೊಳ್ಳೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಬೇಕು ಅಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತಿದ್ದೀನಿ. ಅದಕ್ಕೆ ನನ್ನ ಕಡೆಯಿಂದ ನಾನು ಯಾವುದೇ ಒಂದು ಪ್ರತಿ ಸಭೆ ಕರೆದಾಗಲೂ ಒಂದು ಮಾತು ಹೇಳ್ತೀನಿ, ನನ್ನ ಎಲೆಕ್ಷನ್ MLA ಎಲೆಕ್ಷನ್ ಯಾವ ರೀತಿ ಮಾಡೋದು ಅದೇ ರೀತಿ ಒಂದು ಸಣ್ಣ ಸಂಘ ಸಂಸ್ಥೆಗಳಿರಲಿ, ಯಾವುದೇ ಚುನಾವಣೆ ಇರಲಿ, ಪ್ರತಿಯೊಂದು ಚುನಾವಣೆಗೂ ನಾನು ನಿಲ್ತೀನಿ ಅಂತ ಮಾತು ಕೊಡ್ತಿದ್ದೆ. ಕೊಟ್ಟ ಮಾತು ನಂತರ ಇವತ್ತು ನಾನು ನಿಲ್ತಾ ಇದ್ದೀನಿ. ನಾನು ಕೂಡ ಇದ್ರ ಜೊತೆ ನಿಂತು ಏನ್ ತಾವೆಲ್ಲ ಗೆಲ್ಲಬೇಕು ಅದಕ್ಕೆ ಶ್ರಮ ಪಡ್ತೀನಿ. ನೀವುಗಳು ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ಹಿರಿಯ ಮುಖಂಡರುಗಳು ಇವತ್ತು ನಿಮ್ಮೂರಲ್ಲಿ ಡೈರಿ ಗೆದ್ರೆ ನೀವು ಗೆದ್ದಂಗೆ, ನೀವು ಅಲ್ಲಿ ಸೋತಿದ್ದೀರಾ ಅಂತಂದ್ರೆ ನಿಮ್ಮ ಸೋಲು ಅಂತಾನೆ ಖಂಡಿತ ನೀವು ಭಾವಿಸಿ, ಏನೇ ನಮ್ಮಲ್ಲಿ ಏನೇ ಕಷ್ಟ ಜಗಳಗಳಿದ್ರು ಕೂಡ ಒಂದಾಗಿ ನಾವು ಇವತ್ತು ಡೈರಿಗಳನ್ನ ಗೆಲ್ಲೋದ್ರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಬೇಕು ಅಂತ ನಮ್ಮೆಲ್ಲ ಕೇಳ್ಕೊಳ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಸಭೆಯಲ್ಲಿ ಕೆಪಿಸಿಸಿ ಸದಸ್ಯ ಮಧುಸೂದನ್, ಗುಡಿಹಳ್ಳಿ ನಾರಾಯಣಸ್ವಾಮಿ, ತಾಲೂಕಿನ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ನರೇಂದ್ರ, NSUI ಜಿಲ್ಲಾಧ್ಯಕ್ಷ ಪ್ರಸನ್ನಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಪ್ರತಿಷ್ಠಿತ ಸಿಲ್ಕ್ ಸ್ಯಾರೀಸ್ನ ಶ್ರೀ ನಂದಿನಿ ಸಿಲ್ಕ್ ಶೋರೂಂನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣ ಕೆಲಸಕ್ಕೆ ಬೇಕಾಗಿದ್ದಾರೆ. ಸ್ಥಳ ಗಂಗಮ್ಮಗುಡಿ ರಸ್ತೆ, ಚಿಕ್ಕಬಳ್ಳಾಪುರ.
ಉತ್ತಮ ವಾಕ್ಚಾತುರ್ಯವುಳ್ಳ ಸೇಲ್ಸ್ಮ್ಯಾನ್ ಮತ್ತು ಸೇಲ್ಸ್ ಗರ್ಲ್ಸ್ಗಳು ಬೇಕಾಗಿದ್ದು, ಆಕರ್ಷಕ ಸಂಬಳದೊಂದಿಗೆ ಇಎಸ್ಐ ಪಿಎಫ್ ಸೌಲಭ್ಯಗಳನ್ನು ಸಹ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ಥಳೀಯರಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9845207978. Another number 9972577569. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ಇಎನ್ಟಿ ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಚಿಕ್ಕಬಳ್ಳಾಪುರ ಜನತೆಗೊಂದು ಸಂತಸದ ಸುದ್ದಿ. ಮೊಟ್ಟಮೊದಲ ಬಾರಿಗೆ ಎಸ್ಎಂಎಂಎಸ್ ಅರ್ಪಿಸುವ ಸಾವಿರಾರು ರೀತಿಯ ಬಣ್ಣ ಬಣ್ಣದ ಮೀನುಗಳ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಸ್ಥಳ ಬಿಬಿ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಇದು ನಿಜವಾಗಲೂ ಒಂದು ಅದ್ಭುತ. ಸಮುದ್ರದಲ್ಲೇ ಇರುವಂಥ ದೊಡ್ಡ ಅನುಭೂತಿ ದೊರೆಯುವ ಫಿಶ್ ಎಕ್ಸಿಬಿಷನ್. ಕೇವಲ ದುಬೈ, ಸಿಂಗಪೂರ್, ಮಲೇಷ್ಯಾಗಳಂತಹ ದೇಶಗಳಲ್ಲಿ ಕಾಣುತ್ತಿದ್ದ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲ, ಜಾಯಿಂಟ್ ವೀಲ್, ಕೊಲಂಬಸ್, ಡ್ರ್ಯಾಗನ್ ಸೇರಿದಂತೆ ನಾನಾ ರೀತಿಯ ತಿನಿಸು ಪದಾರ್ಥಗಳು, ರೆಡಿಮೇಡ್ ಜ್ಯುವೆಲರಿ ವಸ್ತುಗಳು ದೊರೆಯುತ್ತದೆ. ನಿಮ್ಮನ್ನು ಅದ್ಭುತ ವಿಸ್ಮಯ ಲೋಕಕ್ಕೆ ಕರೆದೊಯ್ಯಲು ಒಮ್ಮೆ ಭೇಟಿ ನೀಡಿ. ಎಸ್ಎಂಎಂಎಸ್ ಅರ್ಪಿಸುವ ರಿಯಲ್ ಫಿಶ್ ಶೋ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್. ಪ್ರತಿದಿನ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಸ್ಥಳ ಬಿಬಿ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಚಿಕ್ಕಬಳ್ಳಾಪುರ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ದೇವನಹಳ್ಳಿ ಪಟ್ಟಣದ ನೆಹರು ಮಕ್ಕಳ ಪಾರ್ಕ್ ರಸ್ತೆಯಲ್ಲಿನ ಮಡಿವಾಳ ಮಾಚಿದೇವರ ನಾಮಫಲಕಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಶ್ರೀ ಮಡಿವಾಳ ಮಾಚಿದೇವರ ಸಂಘದ ವತಿಯಿಂದ ಶಿವಶರಣರಾದ ಮಾಚಿದೇವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ಮಾತನಾಡಿ, 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ ಸಾಮಾಜಿಕ ಕ್ರಾಂತಿ ಮಾಡಿದ ಸರ್ವಶ್ರೇಷ್ಠ ಶಿವ ಶರಣರಲ್ಲೊಬ್ಬರು.
ಅಚಲ ಕಾಯಕ ನಿಷ್ಠರಾಗಿದ್ದ ಶಿವಶರಣ ಮಡಿವಾಳ ಮಾಚಿದೇವರ ಜನ್ಮದಿನವೆಂದು ವಚನಗಳ ಮೂಲಕ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದ ಅವರಿಗೆ ನಮನಗಳನ್ನು ತಿಳಿಸಿ ಲೋಕಸಭಾ ಚುನಾವಣೆಯಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೇನೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಿದರೂ ಸಹ ಪಕ್ಷದ ಗೆಲುವಿಗೆ ಶ್ರಮಿಸಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವುದು ನಮ್ಮ ಗುರಿ ಎಂದು ತಿಳಿಸಿದರು. ಗೌರವ ನಮ್ಮ ಜೊತೆ ಎಲ್ಲ ಬೆಳೆದವರು ಎಲ್ಲ ನಮ್ಮ ಬಾಂಧವರಾಗಿದ್ದಾರೆ. ಅವರ ಒಂದು ನೀತಿ, ಅವರ ಒಂದು ಇದರಲ್ಲಿ ನಾವೆಲ್ಲ ಬೆಳ್ಕೊಂಡು ಹೋದಷ್ಟು ನಮ್ಮ ಸಮಾಜಕ್ಕೆ ಎಲ್ಲ ಒಳ್ಳೆಯ ಕೆಲಸಗಳಾಗುತ್ತೆ, ಸಮಾಜಕ್ಕೆ ಇನ್ನೂ ಡೆವಲಪ್ಮೆಂಟ್ ಕೆಲಸಗಳಾಗುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಅವರೇ ಒಂದು ಮಾರ್ಗದಲ್ಲಿ ಇವತ್ತು ನಾವೆಲ್ಲ ಯುವಕರಾಗಿ ನಮ್ಮೆಲ್ಲ ಸ್ನೇಹಿತರುಗಳು ಒಂದೇ ಮಾರ್ಗದಲ್ಲಿ ಹೋಗಿ ಸಮಾಜದ ಒಳ್ಳೆಯದಕ್ಕಾಗಿ ಕೆಲಸಗಳು ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡು ನಾವೆಲ್ಲ ಬಂದಿದ್ದೀವಿ. ಇವತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಆಗಲಿ, ಎಲ್ಲ ಶೋಷಿತ ವರ್ಗಗಳ ಒಂದು ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಒಳ್ಳೆ ಕೆಲಸ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BJPಯಿಂದ 3 ಜನ ಆಸ್ಪಿರೆಂಟ್ಗಳು ರೇಸಲ್ಲಿದ್ದಾರೆ. ಅಖಿಲೇಶು ಮತ್ತು ಸುಧಾಕರ್ ಅವರು MTB ನಗರದವ್ರ ಮಗ. ಕಾಂಗ್ರೆಸ್ಸಿಂದ ನೀವು ಇಬ್ಬರು ಆಕಾಂಕ್ಷಿಗಳು ವೀರಪ್ಪ ಮೊಯ್ಲಿ ಅವರು, ರಕ್ಷಾರಾಮಯ್ಯ ಅವರು ಇದ್ದೀರಾ. ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೀರಾ ಸರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ? ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅಭ್ಯರ್ಥಿ ಕೊಟ್ಟರು ನಮ್ಮೆಲ್ಲ ಯುವಕರು, ನಾವೆಲ್ಲ ನಾಯಕರುಗಳು ಅವ್ರಿಗೆ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಇವಾಗ ಕಾಲ ತುಂಬ ಚೇಂಜ್ ಆಗಿದೆ. ಡೆವಲಪ್ಮೆಂಟ್ಗೆ ಎಲ್ಲರೂ ಯುವಕರು ಕಾಯ್ತಾ ಇದ್ದಾರೆ. 10 ವರ್ಷದ ಒಂದು ಆಡಳಿತ ಅದು ಹಿಂದೆ ಹೋಗಿದೆ ನಮ್ಮ ದೇಶ. ಅದನ್ನು ನೋಡ್ಕೊಂಡು ನಾವು ಮುಂದೆ ದೂರದೃಷ್ಟಿಯಲ್ಲಿ ನಾವು ಕೆಲಸಗಳು ಮಾಡಬೇಕು. ಪಕ್ಷ ಯಾರಿಗೇ ಕೊಡಲಿ, BJPಯಿಂದ ಯಾರೇ ಆಗಲಿ, ಕಾಂಗ್ರೆಸ್ಸಿಂದ ಯಾರೇ ಆಗಲಿ, ಒಟ್ಟು ಜನರ ಹಿತಕ್ಕಾಗಿ ಕೆಲಸ ಮಾಡೋರು ಮುಂದೆ ಬಂದು ಗೆಲ್ಲಬೇಕು. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಟೌನ್ ಅಧ್ಯಕ್ಷ ನಾಗೇಶ್, ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್, ಗೌರವಾಧ್ಯಕ್ಷ ರವಿಕುಮಾರ್, ಸಮುದಾಯದ ಮುಖಂಡರಾದ ನಂದಕುಮಾರ್, ವೆಂಕಟೇಶ್ ಮತ್ತಿತರರು ಇದ್ದರು. ಹರ್ಷ PM, MMTV ನ್ಯೂಸ್, ದೇವನಹಳ್ಳಿ. ಚಿಂತಾಮಣಿ ತಾಲೂಕಿನ ಕಡದಲಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಲ್ಲಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಶಾಂತಿಯುತವಾಗಿ ಚುನಾವಣೆ ನಡೆಯಿತು. 12 ಸ್ಥಾನಗಳಲ್ಲಿ 4 ಜನ ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದು, 8 ಸ್ಥಾನಗಳಿಗೆ ಮಾತ್ರ ಚುನಾವಣಾ ಅಧಿಕಾರಿಯಾದ ಮಸ್ತಾನ್ ವಲಿ ಚುನಾವಣೆ ನಡೆಸಿಕೊಟ್ಟರು. ಸದರಿ ಡೈರಿಯಲ್ಲಿ 35 ಮಂದಿ ಮತದಾರರು ಮತ ಚಲಾಯಿಸಿದರು. ಇನ್ನು ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳ ಬೆಂಬಲಿಗರು ಸರಿಸಮಾನವಾಗಿ ಗೆದ್ದಿದ್ದು, ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮುಕ್ತಾಯವಾದ ನಂತರ ಡೇರಿ ಯಾರ ವಶಕ್ಕೆ ಹೋಗುತ್ತೋ ಎಂಬುದು ಕಾದು ನೋಡಬೇಕಾಗಿದೆ. 2002ನೇ ತಿಂಗಳು 2024ರ ಬಿಲ್ಲಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಲು ಉತ್ಪಾದಕರ ಸಂಘಕ್ಕೆ ಇಂದು ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನಕ್ಕೆ 12 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ 7 ಜನ ಆಯ್ಕೆಯಾಗಿರ್ತಾರೆ. ವೀರಭದ್ರಪ್ಪ, BV ಪ್ರಕಾಶ್, BS ಚಿಕ್ಕರೆಡ್ಡಪ್ಪ, BV ಬೈರೆಡ್ಡಿ, BV ಮದ್ರೆಡ್ಡಿ, S ಮದ್ರೆಡ್ಡಿ, BV ಚಿಕ್ಕರೆಡ್ಡಪ್ಪ. ಹಿಂದುಳಿದ ವರ್ಗ B ಸ್ಥಾನಕ್ಕೆ 2 ಸ್ಪರ್ಧಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ K ಶಂಕರೆಡ್ಡಿ ಅವರು ಜಯಶೀಲರಾಗಿದ್ದಾರೆ. ಪರಿಶಿಷ್ಟ ಜಾತಿ ಸ್ಥಾನಕ್ಕೆ ಅವಿರೋಧವಾಗಿ ನಾಗರಾಜ್ ಅವರು ಆಯ್ಕೆಯಾಗಿರುತ್ತಾರೆ. ಮೀಸಲು ಮಹಿಳಾ ಮೀಸಲು ಸ್ಥಾನಕ್ಕೆ GN ನಿರ್ಮಲಾ, BS ಜ್ಯೋತಿ ಅವರು ಆಯ್ಕೆಯಾಗಿರುತ್ತಾರೆ. ಹಿಂದುಳಿದ ವರ್ಗ A ಸ್ಥಾನಕ್ಕೆ ಅವಿರೋಧವಾಗಿ ಭಾಸ್ಕರ್ ಅವರು ಆಯ್ಕೆಯಾಗಿರುತ್ತಾರೆ. ಪ್ರವರ್ಗ 1 ಎಂದು ಪರಿಶಿಷ್ಟ ವರ್ಗಕ್ಕೆ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಇಲ್ಲದಿರೋದ್ರಿಂದ ಅದು ಖಾಲಿಯಾಗಿ ಉಳಿದಿರುತ್ತದೆ. ಈ 12 ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದು, ಇವರಿಗೆ ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಇವತ್ತು ಕೋರುತ್ತಾ, ಈ ಒಂದು ಚುನಾವಣೆಗೆ ಈ ಒಂದು ಗ್ರಾಮದವರು ಎಲ್ಲರೂ ಸಹ ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘದ ಎಲ್ಲ ಸದಸ್ಯರು ಮತ್ತು ಮತದಾರರು ಎಲ್ಲರೂ ಸಹ ಇವರು ಸಹಕರಿಸಿದ್ದಾರೆ. ಇವರಿಗೆಲ್ಲರಿಗೂ ಸಹ ಧನ್ಯವಾದಗಳು ಹೇಳುತ್ತಾ, ಇನ್ನು ಮುಂದಿನ 5 ವರ್ಷಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಮಾಡಿಕೊಂಡು ನಿರ್ವಹಿಸಲಿ ಅಂತ ಆಶಿಸ್ತಾ, ಮುಂದಿನ ಒಂದು ಚುನಾವಣೆಗೆ ತಮಗೆಲ್ಲರಿಗೂ ತಿಳಿಸುತ್ತಾ, ಮುಂದಿನ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಗೆ
ತಾವೆಲ್ಲರೂ ಸಿದ್ಧವಾಗಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಡೇರಿ ಕಾರ್ಯದರ್ಶಿ ಮಂಜುನಾಥ್, ಮುಖಂಡರಾದ ವೆಂಕಟರಮಣರೆಡ್ಡಿ, ಎಂ ಶಿವಾರೆಡ್ಡಿ, ಆರ್ ಲಚ್ಚರೆಡ್ಡಿ, ಶ್ರೀರಾಮರೆಡ್ಡಿ, ಜಗನ್ನಾಥ್ ರೆಡ್ಡಿ, ಅಶ್ವಥ್ ನಾರಾಯಣಪ್ಪ ಮತ್ತಿತರರು ಇದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯ 19ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಎಚ್ ನರಸಿಂಹಯ್ಯ ಭಾವಚಿತ್ರಕ್ಕೆ ವಿವಿಧ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ನ್ಯಾಷನಲ್ ಕಾಲೇಜ್ ಆಡಳಿತ ಮಂಡಳಿ ಸದಸ್ಯರಾದ ರಾಮಲಿಂಗಪ್ಪ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಕಲೆ, ವಿಜ್ಞಾನ, ವಾಣಿಜ್ಯ ಕೋರ್ಸ್ಗಳ ಜೊತೆಗೆ ಮೆಡಿಕಲ್, ಇಂಟರ್ನೆಟ್, ಎಲೆಕ್ಟ್ರಾನಿಕ್ ಕೋರ್ಸ್ಗಳು ಆರಂಭವಾಗಿದೆ. ಕಲೆ ಹಾಗೂ ಶಿಕ್ಷಣ ಕ್ಷೇತ್ರ ಮತ್ತಷ್ಟು ಸಮಾಜದ ಪ್ರಗತಿ ಹೊಂದಲು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ತಂತ್ರಜ್ಞಾನದ ಅರಿವು ಹೊಂದಿರಬೇಕಾಗಿದೆ ಎಂದು ಹೇಳಿದರು. ಡಾಕ್ಟರ್ ಎಚ್ ನರಸಿಂಹಯ್ಯನವರು ನಮ್ಮ ಹಿಂದುಳಿದ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಇರ್ಬೋದು, ಅಂದಿನ ಕೋಲಾರ ಜಿಲ್ಲೆ ಇರ್ಬೋದು, ಗೌರಿಬಿದೂರು, ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಿಗೆ ಹಾಗೆ ಅವರು ಇಂಥ ಜಿಲ್ಲೆಗಳಲ್ಲಿ ಕಾಲೇಜನ್ನು PU ಮತ್ತು ಡಿಗ್ರಿ ಕಾಲೇಜುಗಳನ್ನು ಮಾಡಿ ಹಳ್ಳಿಗಾಡಿನ ಮಕ್ಕಳನ್ನು ಎಜುಕೇಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಮಾಡಿರ್ತಕ್ಕಂಥ ಕಾರ್ಯ ನಿಜವಾಗಲೂ ಸಹ ಇವತ್ತು ಲಕ್ಷಾಂತರ ಮಕ್ಕಳು ಸುಮಾರು 25-30 ವರ್ಷಗಳಿಂದ NES ಇನ್ಸ್ಟಿಟ್ಯೂಷನಿಂದ ಆಚೆ ಬಂದು ಸಮಾಜದಲ್ಲಿ ಗೌರವಾನ್ವಿತವಾಗಿ ಈ ದೇಶದ ಸಂಪತ್ತಾಗಿ ಇವತ್ತು ಅವರು ಬದುಕ್ತಾ ಇದ್ದಾರೆ. ಡಾಕ್ಟರ್ ಎಚ್ ನರಸಿಂಹಯ್ಯನವರು 6th June 1920 ಹುಟ್ಟಿ 31 January 2005 ಅವರು ದೈವಾಧೀನರಾದರು. ಸುಮಾರು 85 ವರ್ಷಗಳ ಕಾಲ ಅವರು ಇಡೀ ಮನುಕುಲದ, ಸಮಾಜದ, ದೀನ ದಲಿತರ ಮತ್ತು ಶೈಕ್ಷಣಿಕವಾಗಿ ಒಂದು ಸಮಾಜವನ್ನು ಮೇಲೆತ್ತುವ ಕೆಲಸವನ್ನು ಅವರು ಮಾಡಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಮತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಚಿರಸ್ಥಾಯಿಯಾಗಿ ಅವರ ಒಂದು ಹೆಸರು ಈ ನಮ್ಮ ಶೈಕ್ಷಣಿಕ ಒಂದು ಇದರಲ್ಲಿ ನಿಂತು. PU ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಕೆ ನರಸಿಂಹಪ್ಪ, ಪ್ರಾಂಶುಪಾಲ ಇಮ್ತಿಯಾಜ್ ಅಹಮದ್, PU ಕಾಲೇಜು ಅಧ್ಯಕ್ಷ ಸೋಮಶೇಖರ್ ರೆಡ್ಡಿ, ಪ್ರಾಂಶುಪಾಲ ವೆಂಕಟಶಿವಾರೆಡ್ಡಿ, ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ವಿ ಪ್ರಭಾಕರ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಪ್ರಕೃತಿಯ ಮಡಿಲಿನಲ್ಲೊಂದು ಅಪರೂಪದ ದೇಗುಲ. ಬ್ರಹ್ಮಗಿರಿಯಲ್ಲಿ ನಿಂತ ಬಾಹುಬಲಿ, ಹಲವು ವಿಶೇಷಗಳಿಗೆ ಹೆಸರಾದ ಕೋಡಿ ಬ್ರಹ್ಮದೇವ. 12ನೇ ಶತಮಾನದಲ್ಲಿದ್ದ ಕೆಟ್ಟ ಮನಸ್ಥಿತಿಗಳು ತೊಳೆಯುವ ಕೆಲಸ ಮಾಡಿದ ಮಡಿವಾಳ ಮಾಚಯ್ಯ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ. ಸಾಲ ವಸೂಲಾತಿಗೆ ಪೀಡಿಸುವ ಬ್ಯಾಂಕ್ಗಳು, ಆಕ್ರೋಶಗೊಂಡ ರೈತರು, ಬ್ಯಾಂಕಿನ ಮುಂದೆ ಪ್ರತಿಭಟನೆ. 2 ಕಡೆ ಹಾಲು ಉತ್ಪಾದಕ ಸಂಘಗಳಿಗೆ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ, ಗೆದ್ದು ಬೀಗಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.